ಕಾಂಗ್ರೆಸ್ ಯಾಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇಲ್ಲ? ರಾಮ ಮಂದಿರ ರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಯಾಕೆ ಪಾಲ್ಗೊಳ್ತಾ ಇಲ್ಲ? ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಈಗ ಶಂಕರಪೀಠದ ಪ್ರತ್ಯಸ್ತ್ರವನ್ನು ಹುಡುಕಿದೆ. ಬಿಜೆಪಿ ವಿರುದ್ಧ ಶಂಕರಪೀಠ ಮುಂದಿಟ್ಟಂತ ರಾಜ್ಯ ಕಾಂಗ್ರೆಸ್ ಶಂಕರಾಚಾರ್ಯರ 4 ಪೀಠಗಳು, ಆ ಪೀಠಗಳು ಈ ವಿಚಾರದಿಂದ ದೂರ ಇವೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಹೇಳಿದೆ. ರಾಮ ಮಂದಿರ ಉದ್ಘಾಟನೆಯಿಂದ ದೂರ ಇವೆ ಶಂಕರಪೀಠಗಳು, ಅಂತರ ಕಾದುಕೊಂಡಿವೆ. ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಉಲ್ಲೇಖಿಸಿದ್ದಾರೆ. ಶಂಕರಪೀಠಗಳನ್ನು ದೂರ ಬಿಟ್ಟು ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ಅನ್ನುವಂಥದ್ದವರ ಆರೋಪ. ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಶಂಕರಪೀಠವನ್ನ ಅದರ ಹೆಸರನ್ನ ಬಳಸ್ಕೊಂಡಿದ್ದಾರೆ. ರಾಮ ಮಂದಿರ ವಿಷಯದಲ್ಲಿ ಶೈವರಿಗೆ ಅವಕಾಶ ಇಲ್ಲ. ಮಂದಿರದ ಟ್ರಸ್ಟಿಗಳು ಹಿಂಗೆ ಹೇಳಿದ್ದಾರೆ. ಟ್ರಸ್ಟಿಗಳ ಆರೋಪವನ್ನು ಪ್ರಸ್ತಾಪ ಮಾಡಿ ಬಿಜೆಪಿಗೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆಪಿ ರಾಮ ಮಂದಿರವನ್ನು ರಾಜಕೀಯಕರಣಗೊಳಿಸ್ತಾ ಇದೆ. ಹಿಂದೂಗಳನ್ನು ಒಗ್ಗೂಡಿಸಬೇಕಾಗಿದ್ದಂಥ ರಾಮ ಮಂದಿರ ಉದ್ಘಾಟನೆ ಹೇಗಾಗ್ತಾ ಇದೆ? ಬಿಜೆಪಿಯಿಂದಾಗಿ ಹಿಂದೂಗಳನ್ನ ಒಡೆಯುವಂತಾಗಿದೆ ಅನ್ನುವಂಥ ಆರೋಪ. ಸೊ ಇದು ನಾವು ತೋರಿಸ್ತಾ ಇದ್ದೀವಿ. ಹಿಂದೆ ರಾಹುಲ್ ಗಾಂಧಿ ಕೂಡ ಭೇಟಿ ಕೊಟ್ಟಿದ್ದರು, ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದಿದ್ದರು. ಶಾರದಾ ಪೀಠಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಾಗಾದರೆ ಮಠಗಳು ಏನು ಹೇಳ್ತವೆ, ಪೀಠಗಳು ಏನು ಹೇಳ್ತವೆ? ಸಿದ್ದರಾಮಯ್ಯನವರ ಟ್ವೀಟನ್ನು ನಾವು ತೋರಿಸ್ತಾ ಇದ್ದೀವಿ, ಫೇಸ್ಬುಕ್ ವಿವರಗಳನ್ನು ನಾವು ತೋರಿಸ್ತಾ ಇದ್ದೀವಿ. ರಾಮ ಮಂದಿರವನ್ನು ರಾಜಕೀಯಕ್ಕೋಸ್ಕರ ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದರ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ 4 ಶಂಕರ ಪೀಠಗಳು, ಆ ಪೀಠಗಳ ನಿಲುವೇನು ಅನ್ನೋದನ್ನು ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ದಾರೆ. ಪೀಠಗಳೇ ಇದನ್ನು ದೂರ ಇಟ್ಟುಬಿಟ್ಟಿವೆ, ಇದರಿಂದ ದೂರ ಆಗಿವೆ ಅನ್ನುವಂಥ ಆರೋಪ. ಅಂದರೆ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶೈವರಿಗೆ ಅಧಿಕಾರ ಇಲ್ಲ ಅಂತ ಮಂದಿರದ ಟ್ರಸ್ಟ್ಗಳು ಹಿಂಗೆ ಹೇಳಿದ್ದಾರೆ ಅಂತ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ದಾರೆ. ಇದು ಒಂದು ಹೊಸ ವಿವಾದಕ್ಕೆ ಕಾರಣ ಆಗಬಹುದು. ನಿಜನ ಇದು? ಶಂಕರಪೀಠಗಳನ್ನು ದೂರ ಇಟ್ಟಿದ್ದಾರಾ? ಅದರಲ್ಲಿ ಒಬ್ಬರು ದ್ವಾರಕಾ ಪೀಠದವರು ಮಾತ್ರ ಯಾವಾಗಲೂ ಕೂಡ ಒಂದು ಲೆಕ್ಕದಲ್ಲಿ ವಿರೋಧದ ಮಾತುಗಳನ್ನು, ವಿರೋಧಾಭಾಸದ ಮಾತುಗಳನ್ನು ಹೇಳ್ತಾನೆ ಬಂದಿದ್ದಾರೆ. ಅದನ್ನು ಬಿಟ್ಟರೆ ಇನ್ನುಳಿದಂಥ ಮೂವರ ನಿಲುವು ಕೂಡ ಅದೇ ಇರುತ್ತೆ. ಹಾಗಾದರೆ ಇದು ಸಂಗತಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಇಷ್ಟ ಇದ್ದರೆ ಹೋಗಬೇಕಾಗಿತ್ತು, ಇಲ್ಲಾಂತಂದರೆ ಪ್ರಶ್ನೆ ಬೇರೆ. ಆದರೆ ಇದನ್ನು ಯಾಕೆ ಬಳಸಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿದೆ. ಹಾಗಾದರೆ ಬನ್ನಿ, ಹಾಗಾದರೆ ಸಿದ್ದರಾಮಯ್ಯ ಏನು ಹೇಳಿದ್ದಾರೆ, ಸಿದ್ದರಾಮಯ್ಯನವರ ಫೇಸ್ಬುಕ್ ಪೋಸ್ಟ್ನಲ್ಲಿ ಏನಿದೆ ಬನ್ನಿ ನೋಡೋಣ. ರಾಮ ಮಂದಿರದಲ್ಲಿ ಶೈವರು ಶಾಕ್ತರಿಗೆ ಅಧಿಕಾರ ಇಲ್ಲ ಎಂಬ ರಾಮ ಮಂದಿರ ಟ್ರಸ್ಟ್ನ ಕಾರ್ಯದರ್ಶಿಯವರ ಹೇಳಿಕೆ ವಿವಾದ ಸೃಷ್ಟಿಸಿದೆ. ಇದು ನಿಜವೆಂದಾದರೆ ಇದು ಸಮಸ್ತ ಶೈವ ಆರಾಧಕರಿಗೆ ಮಾಡಿರುವ ಅವಮಾನವಾಗಿದೆ. ಇದೇ ರೀತಿ ರಾಮ ಮಂದಿರವನ್ನ ರಾಜಕೀಯಕ್ಕಾಗಿ ದುರುಪಯೋಗಗೊಳಿಸುತ್ತಿರುವುದನ್ನು ವಿರೋಧಿಸಿ 4 ಶಂಕರಾಚಾರ್ಯ ಪೀಠಗಳು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಬಹಿಷ್ಕರಿಸುವುದಾಗಿ ಹೇಳಿರುವುದು ವರದಿಯಾಗಿದೆ. ಸಮಸ್ತ ಹಿಂದೂಗಳನ್ನ ಒಗ್ಗೂಡಿಸುವ ಕಾರ್ಯಕ್ರಮವಾಗಬೇಕಾಗಿದ್ದ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಿಜೆಪಿ ರಾಜಕೀಯದಿಂದಾಗಿ ಹಿಂದೂಗಳನ್ನ ಒಡೆಯುವ ಕಾರ್ಯಕ್ರಮವಾಗಿರುವುದು ದುರಂತವಾಗಿದೆ. ಇನ್ನೇನು 10 ವರ್ಷಗಳ ಆಡಳಿತವನ್ನ ಪೂರ್ಣಗೊಳಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ಸಾಧನೆಯನ್ನು ಮತದಾರರ ಮುಂದಿಟ್ಟು ಚುನಾವಣೆಯನ್ನು ಗೆಲ್ಲುವ ಆತ್ಮವಿಶ್ವಾಸವಿಲ್ಲ. ಇದಕ್ಕಾಗಿ ಲೋಕಸಭಾ ಚುನಾವಣೆಯ ಕಾಲದಲ್ಲಿಯೇ ಅವಸರದಿಂದ ಅಪೂರ್ಣ ಸ್ಥಿತಿಯಲ್ಲಿರುವ ರಾಮ ಮಂದಿರವನ್ನು ಉದ್ಘಾಟಿಸಿ ಈ ಮೂಲಕ ಹಿಂದುತ್ವದ ಅಲೆಯನ್ನ ಬಡಿದೆಬ್ಬಿಸಿ ತಮ್ಮ ವೈಫಲ್ಯವನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆಸಿದ್ದಾರೆ. ಅಯೋಧ್ಯೆ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ ಮತ್ತು ಅಧೀರ್ ರಂಜನ್ ಚೌಧರಿ ತೀರ್ಮಾನ ಸರಿಯಾಗಿದೆ. ಇದನ್ನು ನಾನು ಬೆಂಬಲಿಸ್ತೇನೆ. ಜಾತಿ, ಧರ್ಮ, ಪಕ್ಷ, ಪಂಥವನ್ನ ಮೀರಿ ಸರ್ವರನ್ನು ಒಳಗೊಂಡು ಭಕ್ತಿ ಮತ್ತು ಗೌರವದಿಂದ ನಡೆಸಬೇಕಾದ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ಒಂದು ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಸಂಘ ಪರಿವಾರದ ನಾಯಕರು ಶ್ರೀರಾಮನಿಗೆ ಹಾಗೂ ದೇಶದ 140 ಕೋಟಿ ಜನತೆಗೆ ಅಗೌರವವನ್ನುಂಟು ಮಾಡಿದ್ದಾರೆ. ರಾಜಕೀಯ ಪ್ರಚಾರದ ಅಭಿಯಾನವನ್ನಾಗಿ ಮಾಡಿದ್ದು ಸಮಸ್ತ ಹಿಂದೂ ಬಾಂಧವರಿಗೆ ಮಾಡಿರುವ ದ್ರೋಹವಾಗಿದೆ. ಹಿಂದೂ ಧರ್ಮದ ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಪ್ರತಿನಿತ್ಯ ಉಪದೇಶ ನೀಡುವ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರು ಅಪೂರ್ಣಗೊಂಡಿರುವ ರಾಮನ ದೇವಸ್ಥಾನವನ್ನ ಉದ್ಘಾಟಿಸಲು ಹೊರಟಿರುವ ಪ್ರಧಾನಿ ಮೋದಿ ಅವರ ನಡೆ ಬಗ್ಗೆ ಮೌನವಾಗಿರುವುದು ಇವರೆಲ್ಲರ ಪೊಳ್ಳು ಹಿಂದುತ್ವದ ಮುಖವಾಡವನ್ನ ಬಯಲುಗೊಳಿಸಿದೆ. ಸಮಸ್ತ ಹಿಂದೂಗಳನ್ನ ಒಗ್ಗೂಡಿಸುವ ಕಾರ್ಯಕ್ರಮವಾಗಬೇಕಾಗಿದ್ದ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ
ಬಿಜೆಪಿಯ ರಾಜಕೀಯದಿಂದಾಗಿ ಹಿಂದೂಗಳನ್ನ ಒಡೆಯುವ ಕಾರ್ಯಕ್ರಮವಾಗಿರುವುದು ದುರಂತವಾಗಿದೆ. ಇದಕ್ಕಾಗಿ ಲೋಕಸಭಾ ಚುನಾವಣೆಯ ಕಾಲದಲ್ಲಿಯೇ ಅವಸರದಿಂದ ಅಪೂರ್ಣ ಸ್ಥಿತಿಯಲ್ಲಿರುವ ರಾಮ ಮಂದಿರವನ್ನ ಉದ್ಘಾಟಿಸಲು ಹೊರಟಿದ್ದಾರೆ.